ಜಡ್ಜಸ್ ಮೊದಲೇ ದಿಲ್ ಖುಷ್ ಅನ್ಬಿಟ್ಟು ಅಂತ ಮಾಸ್ಟರ್ ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಬಟ್ ಎನಿವೆ ಇದು ಆಕ್ಚುಲಿ ಜಡ್ಜಸ್ಗೆ ನಾನು ಹೇಳೋದೇನ ಫಸ್ಟ್ ಏನೋ ಟ್ರಾಲಿ ಹಾಕಿದ್ರು, ಇವರೆಲ್ಲ ಬಂದು ಕೂತ್ಕೊಂಡಾಗ ನಾನು ಇದು ಯಾಕೋ ಮಗ್ಚಾಕೊಳ್ಳುತ್ತೆ ಅನ್ಕೊಂಡೆ. ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಹಿಲೇರಿಯಸ್ ಆಕ್ಟ್ ಆಗಿತ್ತು. ವಂಡರ್ಫುಲ್ ವಂಡರ್ಫುಲ್. ಬಟ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ. ಯಾವ್ಯಾವ ಡೈಲಾಗ್ಗಳು ಏನೇನೋ ಅಂಶಗಳು ನಿಮ್ಮ ತಲೆಯಲ್ಲಿ ನೋಟ್ ಆಗಿರುತ್ತೆ, ಯಾವ್ಯಾವ್ದು ವರ್ಕ್ ಆಯ್ತು? ಅಲ್ಲಲ್ಲಿ ಈ ನಾಟಕದ ಸೆಕೆಂಡ್ ಹಾಫ್ ಅಲ್ಲಿ ಆ ಟ್ರಾಲಿ ಹಿಂಗ್ ಹೋಗ್ಬೇಕಾಗಿರೋದು ಹಿಂಗ್ ಹೊರಟೋಯ್ತು. ಅವನು ಅದನ್ನೇ ಡೈಲಾಗ್ ಮಾಡಿ ಹೇಳ್ದ, ಮುಖ ತೋರಿಸು ತೀಟೆಗೆ ಉಲ್ಟಾ ತಿರುಗಿಸ್ತಾ ಇದಾರೆ ಟ್ರಾಲಿ. ಅಲ್ಲಿಂದ ಬಹಳ ಚೆನ್ನಾಗಿತ್ತು ಕಣೋ. ನಾಟಕದಲ್ಲಿ ಯಾವತ್ತು ಪ್ಲಾನ್ಗಳು ಕಾಣಿಸ್ಬಾರ್ದು. ನೀವೆಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ನಮ್ಗೆ ಗೊತ್ತಾಗಬಾರ್ದು. ತುಂಬಾ ನಿಮ್ಮದೇ ಆದಂತ ಒಂದು ಲಿಬರ್ಟಿ ಜೊತೆ ಹೊರಟೋದ್ರಿ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾರು ಬರ್ದಿದ್ದು? ಆನಂದ್ ಅವ್ರು ಬರ್ದಿರೋದು. ಸೂಪರ್. ಎಲ್ಲಿ ಆನಂದ? ಬಾರೋ. ನಾವ್ ಇನ್ವಾಲ್ವ್ ಆದ್ರೆ 3 ಜನ ತುಂಬಾ ತೊಂದರೆ ಕೊಡ್ತೀವಿ. ಮತ್ತೊಂದ್ಸತಿ ಮಾಡಿಸೋದು, ಹಂಗ್ ಮಾಡ್ಬಿಡು ಅಂತ ಹೇಳೋದು. ನಾವ್ ಇನ್ವಾಲ್ವ್ ಆದ್ರೆ ತರ ನಮಗೂ ಐಡಿಯಾಸ್ ಬರೋದು. ಸಂಜು ಬಸಯ್ಯನ್ ವಾಯ್ಸ್ ನ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಲ್ಲಿ ಅವನು ಮನು. ಅವನು ಮಾತು ನೀವು ಹೇಳ್ದಾಗೆಲ್ಲ ನಗು ಬಂದ್ಬಿಡ್ತು ನಮ್ಗೆ ಅಂತ. ಮಂಥನ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಅದೊಂದು ಯಾವ್ದೋ ಊರು ಪ್ರೊಡ್ಯೂಸರು ಭಾಷೆ ಬರ್ತಿರಲ್ಲ, ದುಡ್ಡು ತಂದ್ಬಿಟ್ಟು ಇಲ್ಲಿ ಇಂಥ ಪೆಕ್ರಗಳ ಜೊತೆಗೆ ಟೋಪಿ ಹಾಕ್ಸ್ಕೊಳ್ಳೋ ಕೆಲಸ. ತುಂಬಾ ಜನ ಪ್ರೊಡ್ಯೂಸರ್ಸ್ ಈ ತರ ಮನೆ ಮಠ ಕಳ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ರಿ ನೀವು. ಆ ಲ್ಯಾಂಗ್ವೇಜ್ ಮೇಲೆ ತುಂಬಾ ಗ್ರಿಪ್ ಇದೆ. ಟೀ ಕುಡಿಕ್ಯೋ ಅಂದ್ರೆ ಹಾಲು ಕುಡಿಕ್ಯೋ. ಆ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಅನ್ಕನ್ವೆನ್ಷನಲ್ ಆಗಿತ್ತು. ಈ ಬಿಲ್ಡಪ್ ತಗೊಳ್ಳೋ ಹೀರೋಗಳನ್ನ ಕಾಲಿಡಿದ್ರೆ ಏನ್ ಆನಂದ ಬರುತ್ತೆ ಗೊತ್ತಾ ಜನಕ್ಕೆ. ಪರದೆ ಮೇಲೆ ಅಫ್ಕೋರ್ಸ್ ಬೇರೆ, ನಿಜ ಜೀವನದಲ್ಲಿ ಬಿಲ್ಡಪ್ ತಗೊಂತಾರೆ ಗೊತ್ತಾ, ಅದನ್ನ ಕಾಲಿಡ್ದಷ್ಟು ಮಜಾ ಬರುತ್ತೆ. ಬ್ರಿಲಿಯಂಟ್ ಆಗಿ ಮಾಡಿದೆ ಸಂತು ನೀನು. ನೋಡಿ ಸಂತು ಆಸ್ ಅನ್ ಆಕ್ಟರ್ ತುಂಬಾ ಇಷ್ಟ ಆಗ್ತೇ ಕಣ ನೀನು. ಚೆನ್ನಾಗಿ ಮಾಡಿದೆ ನೀನು. ಸರ್ಪ್ರೈಸ್ ಪ್ಯಾಕೇಜ್ ರಾಜು. ನಾನು ಮುಖ ಮುಚ್ಕೊಂಡಾಗ ಸಾಧನ ಏನಾರೋ ತಂದಿದ್ದಾರೇನೋ ಅಂತ. ಅವನು ಘೂಂಗಟ್ಟು ತೆಗೆದ ನಂತರ ನಮಗೆ ಗಾಬರಿ ಆಗೋಯ್ತು ಗುರು. ಆಮೇಲೆ ಅವನಿಗೆ ಒಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಅವನು ಯಾವ್ದೋ ಊರ್ ಹೀರೋಯಿನ್. ಈ ಬೇರೆ ಊರ್ ಹೀರೋಯಿನ್ಗಳ ಜೊತೆ ಕೆಲಸ ಮಾಡೋದು ಇದೆಯಲ್ಲ, ಅದು ಮಾಡಿದವ್ರಿಗೆ ಗೊತ್ತು ಅದು ಏನ್ ಲ್ಯಾಂಗ್ವೇಜ್ ಹೇಳ್ಕೊಡೋದು, ಅವಕ್ಕೆ ಏನ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಬ್ರಿಲಿಯಂಟ್ ಆಗಿ ಮಾಡಿದ್ರಿ ರಾಜು. ನಾವು ಅಂದ್ರೆ ತೆಲುಗು ಹೀರೋಗಳು ಎಸ್ ವಿ ರಂಗಾರಾವ್ ಜೊತೆ చేసిండాను, ಅಬ್ಬಯ್ಯನಾಡವ್ರ ಜೊತೆ చేసింಡ. ಇಲ್ಲಿ ಅಬ್ಬಯ್ಯನಾಡು ಸ್ಟುಡಿಯೋ ಎಲ್ಲ ಮಾಡ್ತಾ ಇದೀವಿ. ನಂಗೂ ತಡೆಯಕ್ಕಾಗಿಲ್ಲ. ಅಣ್ಣನ ಯಾವ್ದಾದ್ರು ಡೈಲಾಗ್ಗಳೆಲ್ಲ ಕರ್ಕೊಂಡ್ಬಿಡ್ತೀವಿ. ಮನು ಏನೋ ಚೆನ್ನಾಗಿ ಹೇಳ್ದ. ಏನ್ ಉಂಡಾನು ಏನಂದ ಹೇಳ್ದ ನೀನು? ಮಧ್ಯಾಹ್ನ ಉಣ್ಣಾನು ಕುತ್ಕೊಳ್ಳಮ್ಮ, ಬರೀ ಉಣ್ಣಾದ್ರಲ್ಲೇ ಇರ್ತಿಲ್ಲ ಅಂತ. ಆಯಾ ಸಂದರ್ಭಕ್ಕೆ ಅಲ್ಲಿ ಹುಟ್ಟಿಸ್ತಿದ್ದೀರಲ್ಲ ನೀವು. ಇಂಡೈರೆಕ್ಟ್ ಆಗಿ ರೈಟರ್ಗಳು ಆಗ್ತಾ ಇದ್ದೀರಾ. ಕ್ರಿಯೇಟ್ ಮಾಡೋ ತಾಕತ್ತು ಬರ್ತಾ ಇದೆ ನಿಮ್ಮಲ್ಲಿ. ತುಂಬಾ ಖುಷಿ ಕಾಣೋದು. ಯಾವತ್ತು ನಟ ಸೇರಿಸ್ಕೋಬೇಕು. ಈಗ ಜಗ್ಗಣ್ಣಂಗೆ ಅವ್ರು ಆಕ್ಟ್ ಮಾಡ್ಬೇಕು, ಜೊತೆ ಕೆಲಸ ಮಾಡ್ತಿದ್ವಿ. ಒಂದ್ ಲೈನ್ ಕೊಟ್ರೆ ಒಂದಿಷ್ಟು ಆಪ್ಷನ್ಸ್ ಹೇಳ್ತಾರೆ, ಅದನ್ನ ಹಿಂಗ್ ಹೇಳ್ತೀನಿ ಅಂತ. ಸುಮಾರು ಕನ್ನಡದ ಕ್ರಿಯೇಟೆಡ್ ಬಿದ್ರು ಮೋಟ್ರು, TDM ಮಂತ್ರ ಇಂಥವೆಲ್ಲ ಎಷ್ಟು ಕೊಟ್ಟಿದ್ದಾರೆ ಅವರು. ಅದ್ರ ಕಾಂಟ್ರಿಬ್ಯೂಷನ್ ಇರುತ್ತೆ ಒಬ್ಬ ನಟನ ಕಡೆಯಿಂದ. ಆ ಥರದ್ದು ಪ್ರತಿಯೊಬ್ಬರಿಗೂ ಇದೆ ಅಂತ ಅನ್ಸ್ಬಿಡುತ್ತೆ. ಇವತ್ತು ಬರೆದವರಿಗೆ, ಮೆಂಟರಿಂಗ್ ಮಾಡಿದವರಿಗೆ, ಇಡೀ ತಂಡಕ್ಕೆ ಒಂದು ರಾಯಲ್ ಸಲ್ಯೂಟ್. ತುಂಬಾ ನಕಲಿ. ಥ್ಯಾಂಕ್ ಯು ರಕ್ಷಿತಾಂಬೆ. ಈ ಸಂತು ಇದನ್ನೆಲ್ಲ ನಂಬರ್ 1 ಅವನಿಗೆ ಬೀಳಕ್ಕಿ ಅಂತಾನೆ ಮಾಡಿರೋದು ಕಣ. ಅವನು ಬಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅವನು ನೋಟ ಯಾಕೋ ಗೊತ್ತಿಲ್ಲ, ಅವ್ನು ಹೆಂಗೆಂಗೋ ಬೀಳ್ತಾನ ಅನ್ನೋದು. ಅವನಿಗೆ ಬಾಡಿಯಲ್ಲಿ ಬ್ಯಾಲೆನ್ಸೇ ಇಲ್ಲ ಅವನಿಗೆ. ಬಟ್ ಅದೇ ನಗು ತಗೊಂಡ್ಬರುತ್ತೆ ಅವನ ಬಗ್ಗೆ. ಐ ಲವ್ ದಟ್ ಅಬೌಟ್ ಹಿಮ್. ಇಲ್ಲ ಲಾಸ್ಟ್ ಟೈಮ್ ಮೇಡಮ್ ಒಂದೊಂದು ವಿಲನ್ ಎಂಟ್ರಿಗೆ ಸೈಕಲ್ ತಗೊಂಡು ಗೋಡೆ ಹಂಗೆ ನಕ್ಕಿದ್ರು ಅವ್ರು. ನೀ ನಂಬ್ತೀಯ ಬಿಡ್ತೀಯೋ? ನಾನು Z5 ಅಲ್ಲಿ ತಿರುಗಿ ರಿವೈಂಡ್ ಮಾಡಿ ನೋಡ್ತೀನಿ ಸಂತು ಬೀಳೋದು. ಬಿಕಾಸ್ ಹಿ ಫಾಲ್ಸ್ ಲೈಕ್ ನೋಬಡೀಸ್ ಬಿಸ್ನೆಸ್. ಅದು ಯಾರು ಆತರ ಮಾಡಕ್ಕಾಗಲ್ಲ. ಆಕ್ಚುಲಿ ಬೀಳ್ತಾನ ಅವನು. ಅದು ಕಾಮಿಡಿಯಾಗಿ ಯೂಸ್ ಮಾಡ್ಕೋತಾನಲ್ಲ. ದಟ್ಸ್ ಅ ವೆರಿ ವೆರಿ ನೈಸ್ ಥಿಂಗ್ ಅಬೌಟ್ ಸಂತು. ನಂಗೆ ಸಂತು ಅಂಡ್ ಮನೋಜ್ ಇದೇ ನಂಗೆ ತುಂಬಾ ಇಷ್ಟ. ಅವರಿಬ್ರು ಕೆಪಾಸಿಟಿ, ಅವರಿಬ್ರು ಮದ್ದಲ್ಲಿರೋ ಆ ಜುಗಲ್ಬಂದಿ, ಅವರಿಬ್ರು ಮದ್ದಲ್ಲಿರೋ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲ, ಅವ್ರು ಆಕ್ಚುಲಿ ಕರೆಕ್ಟ್ ಆಗಿ ಪ್ಲೇ ಮಾಡ್ಕೊಂಡು ಹೋದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಡೆಫಿನೆಟ್ಲಿ ಹೊಡಿತಾರೆ ಕಪ್ಪಿಯವರು. ಅಂಡ್ ಮಂಥನ ಇಸ್ ಬಿಕಮ್ ಸೋ ಗುಡ್. ನೋ ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಲು ಅವಳು. ಬಟ್ ಆನ್ ದ ಹೋಲ್ ಕಣೋ, ಈ ಟೀಮ್ ಥ್ಯಾಂಕ್ ಯು ಯಾ. ವಾಟ್ ಅ ಬ್ಯೂಟಿಫುಲ್ ಆಕ್ಟ್, ವಾಟ್ ಅ ಬ್ಯೂಟಿಫುಲ್ ಆಕ್ಟ್. ಆ್ಯಂಡ್ ನಂಗೆ ಆನಂದ ತುಂಬ ಚೆನ್ನಾಗಿ ಬರ್ದಿದ್ದೆ. ಆನಂದ ವೆರಿ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಕಣೋ ವಿಜಯ್ ಶೆಟ್ಟಿ. ಬ್ಯೂಟಿಫುಲ್ ಮೆಂಟರಿಂಗ್. ನನಗಂತೂ ಯಾಕೆ ತುಂಬ ಇಷ್ಟ ಆಯಿತು. ಯು ಗೈಸ್ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಗೈಸ್. ಸೂಪರ್.
ತುಂಬಾ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟ್ ಅನ್ನೋ ಹತ್ರ ಆಗೋಯ್ತು. ಎಲ್ಲರೂ ನಕ್ಬಿಟ್ವಿ, ಎಲ್ಲಾ ಪಾತ್ರನೂ ಸಕ್ಸಸ್ಫುಲ್ ಆಗಿತ್ತು. ಇದು ನಮ್ಮ ಜೀವನದಲ್ಲಿ ಬಹಳ ನಡೆದಿದ್ದಾವೆ. ನಮಗೆ ಬಂದು ಡೈರೆಕ್ಟ್ರು ಸೀನ್ಗಳನ್ನೆಲ್ಲ ಹೇಳೋದು, ಇದು ಇವನ್ ಹಿಂಗ್ ಬರ್ತಾನೆ, ದೊಡ್ಡಣ್ಣ ಹಿಂಗ್ ಬರ್ತಾನೆ, ಬೆಂಗಳೂರು ಲೋಕೇಶ್ ಹಿಂಗ್ ಬರ್ತಾನೆ, ಇವನ್ ಹಿಂಗ್ ಬರ್ತಾನೆ ಅಂತ ಹೇಳಿ ಅವನವನೇ ನಕ್ಕೊಳೋನು ಅಂತ. ಯಾಕೆ ಹಿಂಗ್ ನಗ್ತಾವನೆ ಡೈರೆಕ್ಟ್ರು, ಏನು ಇಲ್ವಲ್ಲ ವಿಷಯ ಇದ್ರಲ್ಲಿ, ಸುಮ್ಮನೆ ನಗ್ತಾವನಲ್ಲ ಅಂದ್ಬಿಟ್ಟು ನಾವು ದೊಡ್ಡಣ್ಣ ಎಲ್ಲ ಮಕ್ಕ ನೋಡ್ಕೊಳೋದು. ನಾವು ಸೈಡ್ಗೆ ಹೋಗೋದು, ಏನ್ ದೊಡ್ಡ ಹಿಂಗೆ ಏನೋ ಡಬಾತ್ರ ಆಯ್ತಲ್ಲ ಈ ಸೀನು ಅಂತ. ಕಣೋ ಜಗೋ ಅವನೇ ನಕ್ಕೊಂತವನೇ ಏನಪ್ಪಾ ಮಾಡುದು ಅಂತ ಅವನು ಹೇಳೋಗಿಲ್ಲ. ನಾವು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಇವ್ರು ಹೆಂಗ್ ಆಡಿದ್ರು ಆ ಥರ ಆಡೋದು ನಾವೆಲ್ಲ. ಲಂಗು ಲಗಾಮು ಇಲ್ದಂಗೆ ಆಡಿ ಏನೋ ಮಾಡಿ ರಿಯಲ್ ಆಗ ಡೈರೆಕ್ಟ್ರು ನೆಲದಲ್ಲೆಲ್ಲ ಬಿದ್ದು ನಕ್ಕು ಒದ್ದಾಡಿ ಅದ್ಭುತ, ಸೂಪರ್ ಸೂಪರ್, ಇದನ್ನ ನಾನು ಎಷ್ಟು ಕಷ್ಟಪಟ್ಟು ಬರ್ದಿದ್ದೆ ಅಂದ್ರೆ ಇವ್ರೆ ಅಂತ ಫುಲ್ ಬಿಲ್ಡಪ್ ತಗೊಂಡ್ಬಿಡೋಣ. ಕೆಲವು ಆಕ್ಟ್ಗಳು ಸುಮ್ಮನೆ ಹುಟ್ಟುತ್ತೆ, ಏನಕ್ಕೋ ಹುಟ್ಟುತ್ತೆ, ಎಲ್ಲರೂ ಸೇರಿದಾಗ ಹುಟ್ಟುತ್ತೆ, ತಮಾಷೆಗೆ ಮಾತಾಡ್ಬೇಕಾದ್ರೆ ಹುಟ್ಟುತ್ತೆ. ನನ್ನ ಪ್ರಕಾರ ಇದೆಲ್ಲ ಇವ್ರ ಆತ್ಮೀಯತೆಯಲ್ಲಿ ಹುಟ್ಟಿರೋದು. ಇದು ನಿಜವಾಗ್ಲೂ ತುಂಬಾ ದಿನ ಆಗಿತ್ತು ನಾನು ನಕ್ಕಿ, ಅಷ್ಟು ಆನಂದವಾಗಿ ನಗ್ದೆ ಇವತ್ತು. ನಾನು ತುಂಬಾ ಖುಷಿ ಆಯ್ತು ನನಗೆ. ಎಲ್ಲರೂ ಚಿಂದಿ ಬಿಡಾಯಿಸಾಕ್ಬಿಟ್ಟು ಒಂದ್ ಕಡೆಯಿಂದ. ಪಾಪ ಇವನ್ಗೆ ಯಾವ್ದೋ ಪಾತ್ರನೇ ಇರಲಿಲ್ಲ, ಬಟ್ ಟ್ರಾಲಿ ತಳ್ಳೋ ಮೂಗುನ್ ಪಾತ್ರ ಮಾಡ್ಬಿಟ್ಟ ಇವನು. ಹಂಗ ಅಂತ ಅಂದ ಬಿಗಿನಿಂಗ್ ಅಲ್ಲಿ, ಅದು ಮಜಾ ಸಿಕ್ತು. ಅದು ಯಾರು ಗಮನಿಸಿಲ್ಲ ಅದನ್ನ. ಇನ್ನ ನಮ್ಮ ಪಾಪ ಪ್ರೊಡ್ಯೂಸರ್ ಪಾತ್ರ ಅಮ್ಮ ಚೆನ್ನಾಗಿ ಮಾಡಿದ್ರು ಮನೆ. ಡೈರೆಕ್ಟರ್ ಪಾರ್ಟ್ ತುಂಬಾ ಚೆನ್ನಾಗಿ ಮಾಡಿದೆ, ಮಜವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನ ನಮ್ಮ ಇವನು ಅವನು ಒಂಥರ ಒಂದು ಅಮಾಯಕ ನಟ ಅಂತಾರೆ ಗೊತ್ತಾ, ಅಮಾಯಕ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಯಾಕಂದ್ರೆ ನಾನು ಕಾಮಿಡಿ ಮಾಡಿದ್ರಿಂದ ಜೀವನ ಪೂರ್ತಿ ತುಂಬಾ ಜನ ಕಾಮಿಡಿಗಳನ್ನ ನಾನು ನೋಡಿದೀನಿ. ಡಬಾ ಕಾಮಿಡಿ ಮಾಡಿ ಲೈಫಲ್ಲಿ ಸಕ್ಸಸ್ ಆಗದೆ ಇದ್ದವ್ರು ನೋಡಿದೀನಿ. ಆಮೇಲೆ ಏನೂ ಇಲ್ಲದೆ ಬಂದು ಇವತ್ತು ಕಾಮಿಡಿ ಒಳಗಡೆನೆ ಚಾಪ್ ಅಂತ ನಮ್ಮ ಸಾಧು ಕೋಕಿಲನ್ ಅಂತ ನೋಡಿದೀನಿ ನಾನು. ಸಾಧು ಬಿಗಿನಿಂಗ್ ಅಲ್ಲಿ ಬಂದಾಗ ನಾನು ನೋಡಿದ ತಕ್ಷಣ ಅವನ್ನ ಮಂಡ್ಯ ರಮೇಶ್ ಇವ್ರನ್ನೆಲ್ಲ ನೋಡಿ, ವಾ ಏನ್ ಆಕ್ಟರ್ ಇವ್ರು, ಎಷ್ಟು ಚೆನ್ನಾಗಿ ಮಾಡ್ತಾರ್ರಿ ಇವರು ಅಂತ ಅಂದ್ಬಿಟ್ಟು ನಾನು ಥ್ರಿಲ್ ಆಗ್ಬಿಡ್ತಾ ಇದ್ದೆ. ನಾನು ನೋಡಿದ ತಕ್ಷಣ ಎತ್ತ ವರ್ಸಟೈಲ್ ಆಕ್ಟರ್ ತರ ಮಾಡ್ತಾರ್ರಿ ಇವ್ನು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಿಡ್ತಾನೆ ಇವನು ಅನ್ಕೊಂಡೆ. ಬೆಳೆಯೋದೇನ್ರಿ, ಇವತ್ತು ಒಬ್ಬ ಕಾಮಿಡಿ ಆಕ್ಟರ್ ಒಂದು ಸ್ಟುಡಿಯೋ ಓನರ್ ಆಗಿದ್ದಾನೆ, ಮ್ಯೂಸಿಕ್ ಡೈರೆಕ್ಟರ್ ಆಗವನೆ, 100 ಅಚೀವ್ಮೆಂಟ್ ಮಾಡಿದ್ದಾನೆ. ಏನ್ರಲ್ಲಿ ಅಂದ್ರೆ ಅವನ ಪರ್ಫಾರ್ಮೆನ್ಸ್ ಅಲ್ಲಿ, ಅವನ ಆಕ್ಟಿಂಗ್ ಇಂದ ಆಗಿದವನು. ಅದಿದೆ ನಿನ್ನ ಹತ್ರ, ಪರ್ಫಾರ್ಮೆನ್ಸ್ ಇದೆ ನಿನ್ನ ಹತ್ರ, ಬಳಸ್ಕೊಬಿಡು, ಚೆನ್ನಾಗಿ ಬಳಸ್ಕೊಬಿಡು. ನೀನ್ ಹೆಂಗೆ ಅಂದ್ರೆ ನೀನು ಒಂಥರ ಎಳೆ ಮಕ್ಕಳಿದ್ದಂಗೆ. ಅವಕ್ಕೇನಾದ್ರು ಕುಂಡಿ ಮೇಲೆ ಪೈಡ್ ಅಂತ ಹೊಡೆದು ಗಿಲ್ಬಿಟ್ಟು ಮಚ್ ಬಾಯ್ ಅಂದ್ರೆ ಅಲ್ಲಿ ನನ್ ಮಗನೇ ಅಂತವಲ್ಲ, ಹಂಗೆ 2 ಡೈಮೆನ್ಷನ್ ಪಾಠ ಹೊಡೈತೆ. ನೀನು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂದ್ರೆ ಫುಲ್ ಆನಂದವಾಗಿರ್ತಾನೆ. ಸುಮಾರು ಅನ್ಬಿಟ್ರೆ ಸಾಕು, ಇವನೇ ಅಲ್ಲಿ ಕುಂತಿರ್ತಾನೆ ಪೇಸ್ ಕಟ್ ಹೆಂಗಿರುತ್ತೆ ಗೊತ್ತಾಗ ಆ ಟೈಪ್ ಮಾಡ್ಕೊಬಿಡ್ತಾನೆ. ರಾಜಣ್ಣ ಚೆನ್ನಾಗಿ ಮಾಡಿದ್ರು, ಇವರು ಚೆನ್ನಾಗಿ ಮಾಡಿದ್ರು, ನೀವು ರೇಟಿಂಗ್ ಜಾಬ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ನಮ್ಮ 3 ಜನಕ್ಕೂ ತುಂಬಾ ಖುಷಿ ಆಯ್ತು. ಡೆಫಿನೆಟ್ ಆಗಿ ಆಕ್ಟ್ ಕರ್ನಾಟಕದಲ್ಲಿ ಇರೋರ ಉಳ್ಳಾಡಿಸ್ಕೊಂಡು ನಗ್ಸತಿ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ತಗೊಂಡಿದ್ದಾರೆ. ಎನಿವೇ, ಎಂಡ್ ಆಫ್ ದ ಡೇ ನಗಬೇಕು, ನಗಿಸ್ತಾ ಇರಬೇಕು. ಫಂಟಾಸ್ಟಿಕ್. ಆಲ್ ದ ಬೆಸ್ಟ್ ಟು ದ ಗ್ಯಾಲರಿ ಪ್ಲೀಸ್.